ಧನುಷ್, ನಾಗಾರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಿನಿಮಾ ಕುಬೇರ ರಿಲೀಸ್ ಆಗಿದೆ. ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡೋಣ. ಟ್ರೇಲರ್ನಲ್ಲಿ ರಿಲೀಸ್ ಆದಾಗ ನೋಡಿದ ಧನುಷ್ ಅಭಿನಯ, ಇನ್ನೊಂದು ನೆಗೆಟಿವ್ ಶೇಡ್ನಲ್ಲಿ ತೋರಿಸಿರುವ ನಾಗಾರ್ಜುನ್ ಪಾತ್ರ, ಇವರಿಬ್ಬರನ್ನು ಬಿಟ್ಟು ಕುಬೇರನ ಮತ್ತೊಂದು ಆಕರ್ಷಣೆ ಅಂದರೆ ಅದು ರಶ್ಮಿಕಾ ಮಂದಣ್ಣ. ಭಿಕ್ಷುಕರನ್ನು ಬಳಸಿಕೊಂಡು ಸಾವಿರಾರು ಕೋಟಿ ಹಣವನ್ನು ಅಕ್ರಮವಾಗಿ ತಮ್ಮ ಖಾತೆಗೆ ಮತ್ತೊಂದು ಪಾತ್ರ ಪ್ರೇಕ್ಷಕರನ್ನು ಕಾಡುತ್ತೆ. ಅದುವೇ ಉದ್ಯಮಿ ನೀರಜ್ ಪಾತ್ರ. ಬಿಲಿಯನರ್ ಆಗಿ ಉದ್ಯಮಿ ಅಕ್ರಮ ಹಣವನ್ನು ತನ್ನ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಸಂಚು ರೂಪಿಸ್ತಾನೆ. ಇದಕ್ಕಾಗಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ನಾಗಾರ್ಜುನ್ ಸಹಾಯವನ್ನು ಆತ ಪಡೀತಾನೆ. ಜೈಲಿನಲ್ಲಿ ಇದ್ದುಕೊಂಡು ನಾಗಾರ್ಜುನ್ ಭಿಕ್ಷುಕರನ್ನು ಉದ್ಯಮಿಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅದರಲ್ಲಿ ಪ್ರಮುಖರು ತಿರುಪತಿಯ ಧನುಷ್. ತನ್ನ ಕೆಲಸ ಮುಗಿದ ಮೇಲೆ ಈ ಭಿಕ್ಷುಕರನ್ನು ಮುಗಿಸೋದಕ್ಕೆ ಸಂಚು ರೂಪಿಸ್ತಾನೆ ನಾಗಾರ್ಜುನ್. ಇದರಲ್ಲಿ ಧನುಷ್ ಹೇಗೆ ತಪ್ಪಿಸ್ಕೊಳ್ತಾನೆ, ನಾಗಾರ್ಜುನ್ ಯಾರು, ಅವನು ಯಾಕೆ ಜೈಲಿನಲ್ಲಿದ್ದಾನೆ, ನಾಗಾರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಭೇಟಿ ಹೇಗಾಗುತ್ತೆ ಅನ್ನೋದಕ್ಕೆ ನೀವು ಸಿನಿಮಾನ ನೋಡಲೇಬೇಕು. ಕುಬೇರನ ಕತೆ ಆರಂಭ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಂತರ ಕತೆ ವೇಗವನ್ನು ಪಡೆದುಕೊಳ್ಳುತ್ತೆ. ಭಿಕ್ಷುಕನಾಗಿ ಧನುಷ್ ಮತ್ತೊಮ್ಮೆ ಆ್ಯಕ್ಟಿಂಗ್ನಲ್ಲಿ ಬೇಷ್ ಎನಿಸಿಕೊಳ್ಳುತ್ತಾರೆ. ಎಮೋಷ್ನಲ್ ಸೀನ್ಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಧನುಷ್ ಅವರನ್ನು ಹೇಳಬಹುದು. ಧನುಷ್ ಬಳಿಕ ನಾಗಾರ್ಜುನ್ ಪಾತ್ರ ಕೂಡ ಪ್ರೇಕ್ಷಕರನ್ನು ಖಂಡಿತ ಸೆಳೆಯುತ್ತೆ. ಎಲ್ಲಕ್ಕಿಂತ ಸರ್ಪ್ರೈಸ್ ಅನ್ನೋದು ನೀರಜ್ ನೋಡೋದಕ್ಕೆ ಸಿಗೋದಿಲ್ಲ. ಭಾವನಾತ್ಮಕ ಸನ್ನಿವೇಶಗಳೇ ನೋಡೋದಕ್ಕೆ ಸಿಗ್ತವೆ. ಇದು ಪ್ರೇಕ್ಷಕರಿಗೆ ಸ್ವಲ್ಪ ಕಸಿವಿಸಿ ಉಂಟು ಮಾಡಬಹುದು. ಇಷ್ಟು ಬಿಟ್ಟರೆ ಸಿನಿಮಾವನ್ನು ಆರಾಮಾಗಿ ನೋಡಬಹುದು. ಒಂದಿಷ್ಟು ಚಿಕ್ಕ ಪುಟ್ಟ ತಪ್ಪುಗಳಿವೆ, ಕೆಲವೆಡೆ ಲಾಜಿಕ್ ಮಿಸ್ ಆಗಿದೆ. ಹಾಗಿದ್ರೂ ಕುಟುಂಬದ ಜೊತೆ ಒಂದೊಮ್ಮೆ ಈ ಸಿನಿಮಾವನ್ನು ನೋಡಬಹುದು.